ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರುತಿ MK ಅಂತ. ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ, ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ರೈತರಿಗೆ ಈ ದಿನ ನಾನು ಮಾಗಿ ಉಳುಮೆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಒಂದು ಜಿಲ್ಲೆಯಲ್ಲಿ ಹಿಂಗಾರು ಬೆಳೆಗಳು ಮುಗಿತಾ ಬಂದಿದೆ, ಕಟಾವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬೆಳೆ ಕಟಾವಾದ ನಂತರ ನಮ್ಮ ರೈತರು ಏನೇನೆಲ್ಲ ಕ್ರಮಗಳನ್ನ ಅನುಸರಿಸ್ಕೋಬೋದು ಮುಂದಿನ ಬೆಳೆಗೆ ಹೋಗೋದಕ್ಕೆ ಮುಂಚೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಮಾಹಿತಿನ ನೀಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ ಒಂದು ಬೆಳೆ ಕಟಾವಾಗಿದ ನಂತರ ಭೂಮಿಯನ್ನು ಖಾಲಿ ಬಿಡೋದ್ರ ಬದಲಿಗೆ ಉಳುಮೆ ಮಾಡಿ ಅದನ್ನು ನಾವು ಖಾಲಿ ಬಿಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಈ ಮಾಗಿ ಉಳುಮೆ ಅಂತ ಏನು ಹೇಳ್ತೀವಿ, ಅದು ಸಾಮಾನ್ಯವಾಗಿ ನಮ್ಮ ಬೆಳೆ ಕಟಾವಾದ ನಂತರ ಈ ಒಂದು ಹೆಚ್ಚಿನ ಬಿಸಿಲಿಗೆ ನಾವು ನಮ್ಮ ಭೂಮಿಯನ್ನು ಒಡ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ನಮ್ಮ ಬೆಳೆ ಕಟಾವು ಆದಮೇಲೆ ನಾವು ನೇಗಿಲುಗಳು ನಮ್ಮ ಹತ್ರ ಏನು ಲಭ್ಯ ಇದೆ ಅದರಲ್ಲಿ ಟ್ರ್ಯಾಕ್ಟರ್ ಉಳುಮೆ ಮಾಡ್ಬೋದು, ಅಥವಾ ನೇಗಿಲ ಉಳುಮೆಯನ್ನು ಮಾಡ್ಬೋದು, ಕಬ್ಬಿಣದ ನೇಗಿಲನ್ನು ಬಳಸ್ಕೋಬೋದು, ಪವರ್ ಟಿಲ್ಲರನ್ನು ಬಳಸ್ಕೋಬೋದು, ಮತ್ತು ಡಿಸ್ಕ್ ನೇಗಿಲನ್ನು ಬಳಸ್ಕೋಬೋದು. ನಿಮ್ಮ ಒಂದು ಮಣ್ಣು ಮತ್ತು ನೀವು ಬೆಳೆದಿರ್ತಕ್ಕಂಥ ಬೆಳೆಯ ಉಳಿಕೆಗಳನ್ನು ಸೂರ್ಯನ ಶಾಖಕ್ಕೆ ಒಡ್ಲಿಕ್ಕೆ ನೀವು ಯಾವ ರೀತಿ ಉಳುಮೆ ತಗೊಂಡ್ರೆ ಸಾಧ್ಯ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ನೀವು ಈ ಉಪಕರಣಗಳನ್ನ ಬಳಸ್ಕೊಂಡು ಮಣ್ಣಿನಲ್ಲಿ ಉಳುಮೆಯನ್ನು ಮಾಡ್ಬೋದು. ಈ ರೀತಿ ನಾವು ಉಳುಮೆ ಮಾಡಿದು ಮಣ್ಣನ್ನು ಪದರವಾಗಿ ಭೂಮಿಯಿಂದ ಹೆಚ್ಚಿನ ಶಾಖಕ್ಕೆ ಒಡ್ಡೋದ್ರಿಂದ ಕೆಲವೆಲ್ಲ ಅನುಕೂಲಗಳನ್ನ ನಾವು ಪಡ್ಕೋಬೋದು. ಯಾಕಂದರೆ ನಮ್ಮ ನೆಕ್ಸ್ಟ್ ಮುಂದಿನ ಬೆಳೆ ಶುರು ಆಗ್ತಕ್ಕಂಥದ್ದು ಪೂರ್ವ ಮುಂಗಾರಿಗೆ ಅಥವಾ ಮುಂಗಾರಿಗೆ. ಸೊ ಆ ಸಂದರ್ಭದಲ್ಲಿ ನಾವು ಈ ಏನು ಹಿಂದಿನ ಬೆಳೆಯ ತ್ಯಾಜ್ಯಗಳು ಉಳಿದಿರುತ್ತೆ ಅದನ್ನು ನಾವು ಮಣ್ಣಿಗೆ ಸೇರಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದು ಕೊಳೆತು ಸಾವಯವವಾಗಿ ಪರಿವರ್ತನೆ ಆಗುತ್ತೆ. ಜೊತೆಗೆ ನಮ್ಮ ಭೂಮಿಯಲ್ಲಿ ಏನು ಹಿಂದಿನ ಬೆಳೆಯಲ್ಲಿ ನಾವು ನೋಡಿರ್ತಕ್ಕಂಥ ಕೀಟ ಮತ್ತು ರೋಗಗಳ ಅವಶೇಷಗಳು ಇರುತ್ತೆ, ಮೊಟ್ಟೆಗಳಿರ್ಬೋದು, ಪ್ಯೂಪಗಳಿರ್ಬೋದು, ಅದರ ಒಂದು ಏನು ಅವಶೇಷಗಳಿರುತ್ತೆ ಅವುಗಳು ಕೂಡ ಹೆಚ್ಚಿನ ಶಾಖದಲ್ಲಿ ಸಾಯೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಮಗೆ ಮುಂದೆ ಆ ರೋಗ ಮತ್ತು ಕೀಟದ ಒಂದು ಅವಶೇಷಗಳು ಕಾಣಲಿಕ್ಕೆ ಇರೋದಿಲ್ಲ. ಜೊತೆಗೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಏನು ಪದರದಲ್ಲಿ ಕಣರಚನೆ ಅಂತ ಹೇಳ್ತೀವಿ ನಾವು ಮಾಗಿ ಉಳುಮೆಯನ್ನು ಮಾಡೋದ್ರಿಂದ ಆ ಒಂದು ಮಣ್ಣಿನ ಕಣರಚನೆ ಕೂಡ ಚೆನ್ನಾಗಾಗುತ್ತೆ. ಬಿದ್ದಂಥ ಮಳೆಯನ್ನು ಹೆಚ್ಚು ತನ್ನಲ್ಲಿ ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ವೃದ್ಧಿಯಾಗುತ್ತೆ. ಇವೆಲ್ಲ ಅನುಕೂಲಗಳನ್ನ ನೀವು ಮಾಗಿ ಉಳುಮೆ ಮಾಡೋದ್ರಿಂದ ಪಡ್ಕೋಬೋದು. ಜೊತೆಗೆ ಮಾಗಿ ಉಳುಮೆ ಮಾಡಿದ ನಂತರ ನಮ್ಮ ರೈತರು ಹಸಿರೆಲೆ ಗೊಬ್ಬರಗಳನ್ನ ಬಿತ್ತನೆ ಮಾಡೋದನ್ನು ಉಪಯೋಗಿಸ್ಕೋಬೋದು. ಯಾವಾಗ ನಮಗೆ ಒಂದು ಸ್ವಲ್ಪ ತೇವಾಂಶ ಸಿಗುತ್ತೆ ಪೂರ್ವ ಮುಂಗಾರಿನಲ್ಲಿ, ಆ ಒಂದು ಸಂದರ್ಭದ ತೇವಾಂಶವನ್ನು ಬಳಕೆ ಮಾಡಿಕೊಂಡು ನಾವು ಹಸಿರೆಲೆ ಗೊಬ್ಬರಗಳನ್ನ ಬಿತ್ಕೋಬೇಕಾಗುತ್ತೆ. ಆ ಹಸಿರೆಲೆ ಗೊಬ್ಬರಗಳನ್ನ ನಮ್ಮ ನೆಕ್ಸ್ಟ್ ಬೆಳೆ ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿವಸದ ಮುಂಚೆ ನಾವು ಅದನ್ನು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶವನ್ನು ಕೂಡ ನಾವು ಉತ್ತಮಪಡಿಸ್ಕೋಬೋದು. ಅದೇ ರೀತಿ ನಿಮ್ಮ ಹಿಂದಿನ ಬೆಳೆಯಲ್ಲಿ ಸಿಗ್ತಕ್ಕಂಥ ಏನೇ ತ್ಯಾಜ್ಯಗಳಿದ್ರೆ ಅದನ್ನು ಕೂಡ ನೀವು ಮಣ್ಣಿಗೆ ಹೂಡೋದ್ರ ಮೂಲಕ ಆ ತ್ಯಾಜ್ಯವನ್ನು ಕೂಡ ನೀವು ಮಣ್ಣಲ್ಲಿ ಸೇರಿಸ್ಕೋಬೋದು. ಆಮೇಲೆ ಮುಂದಿನ ಬೆಳೆ ಶುರು ಮಾಡೋದಕ್ಕಿಂತ ಒಂದು ತಿಂಗಳು ಮುಂಚೆ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರನ, ಕಾಂಪೋಸ್ಟು, ಅಥವಾ ಏನು ಸಾವಯವ ತ್ಯಾಜ್ಯದ ಕಳಿಸಿ ಇಟ್ಕೊಂಡಿರ್ತೀರ ನೀವು ಗೊಬ್ಬರ ಅಂತೇಳಿ, ಆ ಒಂದು ಗೊಬ್ಬರವನ್ನು ನೀವು ಮಣ್ಣಿಗೆ ಸೇರಿಸಿ ಬಿಟ್ಟಾಗ ಮುಂದಿನ ಬೆಳೆಗೆ ನಮಗೆ ಇದರೆಲ್ಲ ಅನುಕೂಲಗಳು ಸಿಗ್ತಾ ಹೋಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಇದೆ ಅಂತ ನಾವು ತಿಳ್ಕೊಬೋದು. ಮತ್ತು ಮಾಗಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರು ಅವರು ಯಾವ ಬೆಳೆನ ತಗೊಳ್ತಾ ಇದ್ದಾರೆ, ಈಗ ಹಿಂದೆ ಏನಾದರೂ ಒಂದು ಹತ್ತಿ ಇರ್ಬೋದು ಅಥವಾ ಬಾಳೆ ಇರ್ಬೋದು, ಈ ರೀತಿಯಾದಂಥ ಒಂದು ಹೆಚ್ಚಿನ ಪೋಷಕಾಂಶಗಳನ್ನ ಇರ್ತಕ್ಕಂಥ ಬೆಳೆಗಳಿರ್ಬೋದು, ಅಥವಾ ಹೆಚ್ಚಿನ ತ್ಯಾಜ್ಯಗಳು ಕೊಳಿಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಆವಾಗ ಸ್ವಲ್ಪವಾದ ಆಳವಾದ ಒಂದು ಉಳುಮೆ ಮಾಡಿದ್ರೆ ಅವರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಕನಿಷ್ಠ ನೀವು ಅಟ್ಲೀಸ್ಟ್ ಒಂದು 20 ಸೆಂಟಿಮೀಟ್ರಿಂದ 30 ಸೆಂಟಿಮೀಟ್ರ್ವರೆಗೆ ನಿಮ್ಮ ಒಂದು ಮಣ್ಣನ್ನು ತಿರುವಾಗ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಆಗಬೇಕು. ಆ ರೀತಿಯಲ್ಲಿ ನೀವು ಮಾಗಿ ಉಳುಮೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಗಿ ಉಳುಮೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಅನುಕೂಲಗಳು ಮುಂದಿನ ಬೆಳೆಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ.